ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ತಲೆಗೆ ಹಚ್ಚುವ ಒಂದು ಆಯಿಲ್ ಮಾಡ್ತಾ ಇದ್ದೀನಿ. ಹಾಗಾಗಿ ತಲೆಗೆ ಹಚ್ಚಲಿಕ್ಕೆ ಆಯಿಲ್ ಮಾಡಲಿಕ್ಕೆ ಏನೆಲ್ಲ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇದರಲ್ಲಂತೂ ಒಳ್ಳೆ ಬೆನಿಫಿಟ್ ಇದೆ. ಯಾಕೆಂದರೆ ಶೈಲಿಗೆ ಮೊದಲನೇ ಸರಿ ಮಾಡಿದ ಹಚ್ಚಿದ ಮೇಲೆ ತುಂಬ ಚೆನ್ನಾಗಿ ಬಂದಿತ್ತು ಬುಜ್ಜಿ ಬೇಬಿ ಪ್ರೆಗ್ನೆಂಟಲ್ಲಿ. ಮತ್ತೆ ಏರ್ ಕಟ್ ಮಾಡಿದ್ಮೇಲೆ ಮತ್ತೆ ಅವಳದು ಈ ಥರ ಇದೆಯರು. ಇವಾಗ ಏರ್ ಕೇರ್ ಮಾಡಬೇಕಲ್ವಾ ಶೈಲಿಗೆ ಅಂತ ಹೇಳ್ಬಿಟ್ಟು ನಾನು ಮನೇಲಿ ಆಯಿಲ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಆಯಿಲ್ ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಮಾಡ್ಕೊಳ್ತೀನಿ. ಬರ್ತಾ ಇರೋದು ಬೇಸಿಗೆ, ಸ್ವಲ್ಪ ಎಣ್ಣೆ ಚೆನ್ನಾಗಬೇಕು ಅನ್ನೋದಕ್ಕೋಸ್ಕರ. ಇದು ನೋಡಿ ಪ್ಯೂರ್ ಹರಳೆಣ್ಣೆ. ಏನೋ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ ಪುಟ ಏನದು ಹರಳೆಣ್ಣೆ. ಯಾವುದು ಕ್ಯಾಸ್ಟರ್ ಆಯಿಲ್. ಇದು ಎಳ್ಳೆಣ್ಣೆ, ಪ್ಯೂರ್ ಎಳ್ಳೆಣ್ಣೆ, ಪ್ಯೂರ್ ಹರಳೆಣ್ಣೆ. ಮತ್ತೆ 1 ಲೀಟರ್ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ನೋಡಿ. 1 ಲೀಟರ್ ಕೊಬ್ಬರಿ ಎಣ್ಣೆನ ತಗೊಂಡಿದ್ದೀನಿ. ಒಟ್ಟು ನಾನು 2 ಲೀಟರ್ ಎಣ್ಣೆನ ತಗೊಂಡಿದ್ದೀನಿ. ಸ್ವಲ್ಪ ಮಡಿಕೊಳ್ತೀನಿ ಕೊಬ್ಬರಿ ಎಣ್ಣೆಯಲ್ಲಿ ನೆಲ್ಲ ಹಾಕ್ಬಿಡ್ತೀನಿ. 1.5 ಲೀಟ್ರಷ್ಟು ನಾನು ಇವಾಗ ಎಣ್ಣೆನ ಮಾಡ್ಕೊಳ್ತೀನಿ. ಅದಕ್ಕೆಲ್ಲ ಏನು ತಗೊಂಡಿದ್ದೀನಿ ಅಂತ ಇವಾಗ ಹೇಳ್ತೀನಿ ನೋಡಿ. ಇದು ಪ್ಯೂರು ರೋಸ್ಬೆರಿ ಲೀಫು ತಗೊಂಡು ಬಂದಿದ್ದೀವಿ. ಇದನ್ನು ಬಿಸಿ ನೀರಲ್ಲೂ ಕೂಡ ಕುದಿಸಪ್ಪ ಸಪ್ರೇಟ್ ಮಾಡ್ಕೊಳ್ತಿರ್ಬೇಕು. ಅದನ್ನು ಬೇರೆ ವಿಡಿಯೋ ಮಾಡ್ತೀನಿ. ಇದನ್ನು ಇವಾಗ ನಾನು ಆಯಿಲ್ಗೆ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿರೋದು ರೋಸ್ಬೆರಿ. ಇದು ತಗೊಂಡಿದ್ದೀವಿ. ಇದೊಂದು ಹಾಕ್ತೀನಿ ಎಲ್ಲ ಇರಲಿ, ಏನಿಲ್ಲ ಪುಟ. ಮತ್ತು ಸೀಬೆ ಎಲೆ 8ರಿಂದ 10 ಸೀಬೆ ಎಲೆ ತೊಗೊಂಡಿದ್ದೀನಿ. ಮತ್ತು ನಾನು ಆಲ್ರೆಡಿ ಸೊಪ್ಪನ್ನ ಕಿತ್ಕೊಂಡು ಬಂದು ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ 1-2-3 ಗಂಟೆ ಟೈಮ್ ಡ್ರೈ ಮಾಡ್ಕೊಂಡಿದ್ದೀನಿ, ಒಣಗಿಸ್ಕೊಂಡಿದ್ದೀನಿ. ಅದರಿಂದ ಚೆನ್ನಾಗಿದೆ. ಒಂದು 7-8 ಸೀಬೆ ಎಲೆ ಮತ್ತು ಲೋಳೆ ಸರ, ಅಲಿವೇರಾ ಅಂತಾರಲ್ಲ ಅದು, ಒಂದು ದೊಡ್ಡ ಲಂತಿ ತೊಗೊಂಡು ಬಂದು ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಮೆಹಂದಿ ಸೊಪ್ಪು, ದಾಸವಾಳದ ಎಲೆ, ದಾಸವಾಳದ ಹೂವು, ದಾಸವಾಳದ ಎಲೆ ಯಾವುದಾದ್ರೂ ಪರವಾಗಿಲ್ಲ. ಮತ್ತು ಸ್ವಲ್ಪ ಜೊತೆಲಿ ನುಗ್ಗೆ ಸೊಪ್ಪು ಕೂಡ ಇದೆ. ಮೆಹಂದಿ ಸೊಪ್ಪು, ನುಗ್ಗೆ ಸೊಪ್ಪು, ಮತ್ತು ತೋರಿಸ್ತೀನಿ ತುಳಸಿ ಇದೆ, ಒಂದೆಲೆ ಸೊಪ್ಪಿದೆ. ಮತ್ತು ಇನ್ನೊಂದು ಬರುತ್ತೆ, ಅದ್ರ ಹೆಸರೇ ಬೇಗ ನನಗೆ ಬರೋದೆಲ್ಲ ಮರ್ತೋಗ್ಬಿಡುತ್ತೆ. ಮತ್ತು ಅಮೃತ ಬಳ್ಳಿ ಮತ್ತು ವೀಳ್ಯದೆಲೆ. ಅಮೃತ ಬಳ್ಳಿ ಏನಂದರೆ ಮರ್ತು ಬಿಟ್ಟಿದ್ದೀನಿ ನಾನು, ನೆನಪಿಸ್ಕೊಂಡು ಹೇಳಿದೆ. ಮತ್ತು ವೀಳ್ಯದೆಲೆ ಒಂದು 7-8 ತಗೊಂಡಿದ್ದೀನಿ. ಇಷ್ಟು ಕೂಡ ತಗೊಂಡಿದ್ದೀನಿ ನಾನು. ಎಲ್ಲನೂ ಒಂದೊಂದು ಇಡಿಯಷ್ಟು ಕಿತ್ಕೊಂಡಿದ್ದೀನಿ. ಜಾಸ್ತಿ ಪ್ರಮಾಣದಲ್ಲಿ ಹಾಕ್ರಿ ಅಂತ. ಮತ್ತು ಕರಿಬೇವು ತುಂಬಾ ಮುಖ್ಯನೇ. ಇಷ್ಟು ಸೊಪ್ಪು ಕೂಡ ಹಾಕ್ಕೊಂಡು ಎಲ್ಲ ತೊಳೆದು ನೀಟಾಗಿ ಡ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಕುಷ್ಮ ಎಣ್ಣೆ, ಮೆಂತ್ಯ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಮತ್ತು ದಪ್ಪನೆಯ 2 ಈರುಳ್ಳಿ, ಸಣ್ಣ ಈರುಳ್ಳಿ ಇದ್ದರೆ ಇನ್ನೂ ತುಂಬ ಒಳ್ಳೆಯದು. ಅದಿಲ್ಲ, ಸದ್ಯಕ್ಕೆ ದಪ್ಪ ಈರುಳ್ಳಿನೇ ಹಾಕ್ಕೊಳ್ತೀನಿ, ಏನಿಲ್ಲ. ಮತ್ತು ರೋಸ್ಬೇರಿ ಇಷ್ಟನ್ನು ಕೂಡ ಹಾಕಿ ಇಷ್ಟು ಎಣ್ಣೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅರೌಂಡ್ 2 ಲೀಟರ್ ಆಯಿಲ್. ನಾನು ಎಳ್ಳೆಣ್ಣೆ ಪೂರ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಹರಳೆಣ್ಣೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನಾನಂತೂ. ನೋಡಿ ಪ್ಯೂರ್ ಹರಳೆಣ್ಣೆ ಸ್ವಲ್ಪ ಇಟ್ಕೊಳ್ತಾ ಇದ್ದೀನಿ ಬೇಕು ಅಂತೇಳಿ. ಎಲ್ಲ ಎಣ್ಣೆನೂ ಕೂಡ ಚೆನ್ನಾಗಿ ಕಾಯಬೇಕು, ನಂತರನೇ ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಹಾಕ್ಕೊಂಡ್ರೆ ಒಳ್ಳೆಯದು. ಏನೋ ಸಿಕ್ಕಲ್ವಾ ಅಂದ್ಕೊಂಡು ಇರಲಿ ಬಿಡೋದು. ಬಂದಿದೆ ಸ್ವಲ್ಪ ಇದೆ. ಮತ್ತು ಎಣ್ಣೆ ಗಟ್ಟಿ ಆಗಿರ್ಬೋದು ನೋಡಿ, ಎಷ್ಟು ಎಣ್ಣೆ ಆಯಿತು ಅಂತ ಹೇಳ್ಬಿಟ್ಟು. ಮತ್ತು ಇದಕ್ಕೆ ಸ್ಟೋರ್ ಮಾಡಬೇಕು ನಾವು. ಆಯಿಲ್ನ ಆರಿಸ್ಕೊಂಡು ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಬೋದು. ಇವಾಗ ಬಂದು ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಕುದಿಬೇಕು. ಕುದಿ ಸ್ಟಾರ್ಟ್ ಆಗೋದ್ರೆ ಎಲ್ಲನೂ ಹಾಕೊಳ್ಳೋದು ನಾನು. ಎಣ್ಣೆ ಚೆನ್ನಾಗಿರ್ತದಮ್ಮ ತಿಂದರೆ. ನೋಡಿ ಇವಾಗ ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ನಾನು. ಮೆಂತ್ಯ ಸ್ವಲ್ಪ ಜಾಸ್ತಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಅದು ಕುದೀತು, ಎಲ್ಲ ಜೋಪಾನವಾಗಿ ಎಲ್ಲ ನೊರೆ ಬಂದುಬಿಡುತ್ತೆ. ಅದು ಸ್ವಲ್ಪ ನೋಡ್ಕೊಂಡು ಎಲ್ಲ ಹಾಕ್ಕೊಳ್ಳಿ ಹೊಸಸಿನೇ. ಮತ್ತು ನಾನು ಎಲೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 5-6 ಹಾಕ್ಕೊಂಡ್ರೆ ನೀವು ಇನ್ನೂ ಜಾಸ್ತಿ ಇದ್ದರೂ ಕೂಡ ಹಾಕೋಬೋದು. ಮತ್ತು ನಾನು ರೋಸ್ಮೇರಿ ಅದನ್ನು ಕೂಡ ತಂದಿದ್ದೀನಲ್ಲ, ಅದನ್ನು ಕೂಡ ಸೇರಿಸ್ಕೊಳ್ತೀನಿ. ನಿಮ್ಗೆ ಯಾರಾದರೂ ರೋಸ್ಮೇರಿ ಬೇಕು ಅಂತಂದರೆ ಪ್ಯೂರು
ಅದು ಸ್ವಲ್ಪ ಕಾಸ್ಟ್ಲಿ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಬೇಕು ಅಂದರೆ ಒಂದು 500 ರೂಪಾಯಿಗೆಲ್ಲ ಒಳ್ಳೆ ಸೊಪ್ಪು ಚೆನ್ನಾಗಿರೋ ಸೊಪ್ಪು ಸಿಗ್ತಾಯಿದೆ. ಬೇಕು ಅಂದರೆ ತರಿಸ್ಕೊಬೋದು. ನಾನು ತರಿಸಿದ್ದೆಲ್ಲ ಆ ಸೊಪ್ಪಿಗೆ 500 ರೂಪಾಯಿ ಕೊಟ್ವಿ. ಬೇಕು ಅಂದರೆ ನೀವು ಅಡ್ರೆಸ್ ಏನಾದ್ರು ಕಳಿಸ್ಕೊಡ್ತು ಅಮೌಂಟ್ ಪೇ ಮಾಡಿ ಅಂದರೆ ನಾನು ಹೇಳ್ಬಿಟ್ಟು ಅವ್ರ ಕೈಲಿ ಕಳಿಸ್ಕೊಡ್ತೀನಿ. ಯಾಕಂದರೆ ಅವ್ರನ್ನ ಕೇಳಿದೆ ನಾನು, ಬೇರೆಗೆ ಯಾರಾದರೂ ಕೇಳಿದ್ರೆ ಕಳಿಸ್ಕೊಡ್ತೀರ ಅನ್ನೋದಕ್ಕೆ ಕೊಡ್ತೀವಿ ಅಂತ ಹೇಳಿದ್ರಲ್ವ, ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ರೋಸ್ಮೆರಿ ತೊಗೊಂಡು ಬಂದು ನಾವು ನೀರಲ್ಲಿ ಹಾಕಿ ಕುದಿಸಿ ಸ್ಪ್ರೇ ಥರ ಯೂಸ್ ಮಾಡ್ಬೋದು. ಮತ್ತು ಆಯಿಲಲ್ಲಿ ಹಾಕಿ ಕೂಡ ನಾವು ಎಣ್ಣೆ ಜೊತೆ ಮಾಡ್ಕೊಂಡೋದ್ರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ. ರೋಸ್ಮೆರಿ ಅದು ಪ್ಯೂರ್ ಸಿಗೋದಿಲ್ಲ ನಮಗೆ, ಎಲ್ಲಿ ಜಾಸ್ತಿ ತಿರುಗಿದ್ರು ಕೂಡ ಡ್ರೈ ಆಗಿರೋ ಸಿಗ್ಬಿಡುತ್ತೆ. ನಮ್ಗೆ ಹಸಿದೇ ಬೇಕು ಅಂದರೂ ಕೂಡ ಇಲ್ಲಿ ಸಿಗುತ್ತಲ್ವ, ಹಾಗಾಗಿ ನಿಮಗೆ ಬೇಕು ಅಂದರೆ ಹೇಳ್ಬೋದು. ಇದನ್ನು ಎಣ್ಣೆನ ಎಲ್ಲ ಸೊಪ್ಪು ಹಾಕಿದ ನಂತರ 10 ನಿಮಿಷ 5 ನಿಮಿಷಕ್ಕೆಲ್ಲ ಎಣ್ಣೆ ಆಗುತ್ತೆ ಅನ್ನೋದೆಲ್ಲ ಸುಳ್ಳು. ಕಡಿಮೆ ಅಂದರೂ 1 ಅವರ್ ಟೈಮ್ ತೊಗೊಳ್ತು ನನಗೆ ಇದು. ಯಾಕೆಂದರೆ ಚೆನ್ನಾಗಿ ಇದೆಲ್ಲನೂ ಹಾಕಿದ್ದೀನಿ ಅಂದಮೇಲೆ ಚೆನ್ನಾಗಿ ಸ್ಲೋ ಉರಿನಲ್ಲೇ ಬೇಯಿಸ್ಬೇಕು, ಜಾಸ್ತಿ ಉರಿ ಕೊಟ್ಕೊಬಾರ್ದು. ಇದು ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಮೀಡಿಯಮ್ ಉರಿಲಿ ಎಲ್ಲ ಚೆನ್ನಾಗಿ ಕುದಿಬೇಕಾದ್ರೆ ನೋಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಯಾಕೆಂದರೆ ನೊರೆ ಬಂದುಬಿಡೋ ಚಾನ್ಸಸ್ ಇರುತ್ತೆ. ಉರಿನ ಸ್ಲೋ ಮಾಡಿಕೊಂಡು ಈ ರೀತಿ ಒಂದು ಸೌಟ್ ತೊಗೊಂಡು ಅವಾಗ ಈ ಥರ ತಿರಿತಾನೆ ಅದನ್ನ ಚೆನ್ನಾಗಿ ಬೇಯಬೇಕು. ಇದು ನೊರೆ ಸ್ವಲ್ಪ ಕಡಿಮೆಯಾಗಿ ಎಣ್ಣೆ ಪೂರ ನೊರೆ ಕಡಿಮೆ ಆಗೋವರೆಗೂ ವೆಯ್ಟ್ ಮಾಡಿಬಿಡಿ. ಸ್ವಲ್ಪ ನೊರೆ ಕಡಿಮೆ ಆಗ್ತಿದೆ, ಓಕೆ ಎಣ್ಣೆ ಬೆಂದಿದೆ ಅಂತ ಟೈಮಲ್ಲಿ ಸೋದಿಸ್ಕೋಬೇಕಾಗತ್ತೆ. ಈಗ ನೋಡಿ ನಾನು ನಿಧಾನದಲ್ಲಿ ಎಲ್ಲ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ನಾನಿವಾಗ 3 ಥರದ ಎಣ್ಣೆ ಹಾಕಿದ್ದೀನಿ. ನಿಮಗೂ ಗೊತ್ತಿರಲ್ಲ, ಎಣ್ಣೆ, ಕೊಬ್ಬರಿ ಎಣ್ಣೆ ಮತ್ತು ಎಳ್ಳೆಣ್ಣೆ ಇಷ್ಟನ್ನು ಕೂಡ ಹಾಕಿದ್ದೀನಿ. ಎಲ್ಲದರಲ್ಲೂ ಒಳ್ಳೊಳ್ಳೆ ಬೆನಿಫಿಟ್ ಇದೆ. ಹಾಗಾಗಿ ನೀವು ಕೂಡ 3 ಥರದ ಎಣ್ಣೆನ ಸೇರಿಸ್ಕೊಂಡು ಮಾಡ್ಕೋಬೋದು. ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಬೆಂದ ನಂತರ ಬಿಸಿ ಇದೆ. ಇನ್ನು ನಾನು ಬಿಸಿ ಇರಬೇಕಾದ್ರೆ ಬೇರೆದಕ್ಕೊಂದು ಸೋದಿಸ್ಕೊತಿದ್ದೀನಿ. ಯಾಕೆ ಅಂತಂದರೆ ನೀವು ಎಣ್ಣೆ ಆರಬೇಕು ಅಂತ ಹೇಳ್ಬಿಟ್ಟು ಪಕ್ಕಕ್ಕೆ ಎತ್ತಿ ಇಡಬೇಡಿ. ಏಕೆಂದರೆ ಅದೆಲ್ಲ ಇನ್ನು ಒಳಗಡೆನೇ ಇರುತ್ತಲ್ವ, ಹಾಗಾಗಿ ಎಣ್ಣೆನ ಬೇರೆ ಸಪ್ರೇಟ್ ಮಾಡ್ಕೊಬಿಡಿ. ಈ ರೀತಿ ಬಿಸಿ ಇರಬೇಕಾದ್ರೆ ಸಪ್ರೇಟ್ ಮಾಡ್ಕೊಳ್ಳಿ. ಯಾಕೆಂದರೆ ಎಣ್ಣೆನ ಮತ್ತೆ ನಾವು ಒಂದ್ಸರಿ ಕುದಿಸ್ಕೊಳ್ಬೇಕಾಗತ್ತೆ, ಒಂದ್ಸರಿ ನೋಡಬೇಕಾಗತ್ತೆ ಎಲ್ಲ ನೀರಿನ ಅಂಶ ಎಲ್ಲ ಹೋಗಿದೆಯಾ ಅಥವಾ ಏನು ಅಂತ ಅಂದ್ಬಿಟ್ಟು ನೋಡ್ಕೋಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ನೀರಿನ ಅಂಶ ಇತ್ತು ಅಂದರೂ ಕೂಡ ಎಲ್ಲ ಮತ್ತು ಎಣ್ಣೆ ಸ್ಮೆಲ್ ಬಂದುಬಿಡುತ್ತೆ. ನಾವು ಸ್ಟೋರ್ ಮಾಡಿ ಇಡೋಕ್ಕಾಗಲ್ಲ. ನಾವು ಇದು ಎಷ್ಟು ತಿಂಗಳು ಬೇಕಾದರೂ ಇಡ್ಬೋದು, 1 ವರ್ಷದವರೆಗೂ ಇಡ್ಬೋದು. ಹಾಗಾಗಿ ನೀಟಾಗಿ ಎಣ್ಣೆನ ಕುದಿಸ್ಬೇಕಾಗತ್ತೆ. ಮತ್ತು ನೋಡಿ ನಾನೆಲ್ಲ ಸೋದಿಸ್ಕೊಂಡೆ. ಸ್ವಲ್ಪ ಮೆಂತೆನೂ ಕೂಡ ನಾನು ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನೋಡಿ ಇವಾಗ ಮತ್ತೆ ಕುದಿಸೋಕೆ ಇಟ್ಟಿದ್ದೀನಿ. ಏನು ಎಲ್ಲ ನೀರಿನ ಅಂಶ ಏನಾದರೂ ಇದ್ದರೆ ನೋಡಿ ಬೆಳ್ಳು ಬರ್ತಾಯಿದೆಯಲ್ಲ, ಸ್ವಲ್ಪ ನೀರಿನ ಅಂಶ ಇದ್ದರೂ ಕೂಡ ಅದು ಹೋಗುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನಾನು. ಕುದಿಸ್ಕೊಂಡ ನಂತರ ನಾನು ಎಣ್ಣೆ ಮಾಡಿದೆ ಅಲ್ವಾ, ನೋಡಿ ಕಲರ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಈ ಕಲರ್ ಬರಬೇಕು ಅಲ್ಲಿವರೆಗೂ ಅದನ್ನೆಲ್ಲ ಕುದಿಸ್ಕೊಂಡು ಸಿಟ್ಟಿದ್ದೀನಲ್ವಾ. ಈ ರೀತಿ ಎಣ್ಣೆನ ನಾನು ಅದೆಲ್ಲ ಸೊಪ್ಪುಗಳಿಂದ ಬೇರೆ ಮಾಡಿದೆ. ಸ್ವಲ್ಪ ಮೇಲ್ಗಡೆ ಬಿದ್ದಿತ್ತಲ್ಲ, ಅದು ಏನಾಗಲ್ಲ, ಅದು ಹಾಗೆ ಉಳ್ಕೊಂಡಿದೆ. ಇವಾಗ ಸೋರಿಸ್ಬಿಟ್ಟು ನಾನು ತಣ್ಣಗಾಗಿದೆ, ರಾತ್ರಿನೇ ಇಳ್ಕ್ ಮಡಗಿರೋದು. ಇವಾಗ ನೋಡಿ ಬಾಟಲ್ಗಳಿತ್ತಲ್ಲ, ಅದಕ್ಕೇ ಒಂದು 2 ಬಾಟಲ್ ತುಂಬುತ್ತೆ ಇದನ್ನು. ಇದಕ್ಕೆ ಇವಾಗ ಎಣ್ಣೆ ಎಲ್ಲ ತಣ್ಣಗಾದ್ಮೇಲೆ ನೋಡಿ ಡಬ್ಬದಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ಇದು ಆಯಿಲ್ ತೊಗೊಂಡು ಬಂದಿದ್ದಲ್ಲ, ಅದೇ ಡಬ್ಬಕ್ಕೆ ಹಾಕ್ಕೊಂಡಿರೋದು. 1.5 ಲೀಟ್ರ್ ಹಾಕಿದೆ ನಾನು. ಎಲ್ಲ ಚೆನ್ನಾಗಿ ಸುಂಡಿ ಎಲ್ಲ ಸೊಪ್ಪು ಅದೆಲ್ಲ ಹಾಕಿದ್ದೆಲ್ಲ ಬೆಂದು ನೋಡಿ ಇಷ್ಟ ಆಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು 1 ಲೀಟ್ರ್ ಎಣ್ಣೆ ಬಂದಿದೆ. ಓಕೆ, ನನ್ನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಕೂಡ ಈ ಥರ ಎಣ್ಣೆ ಮಾಡ್ಕೋಬೇಕು ಅಂದರೆ ನಾನು ಏನೆಲ್ಲ ಹಾಕಿದ್ದೇನೆ ಸಾಮಗ್ರಿಗಳನ್ನ ನೋಡಿಕೊಂಡು ಎಣ್ಣೆ ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ರಿಸಲ್ಟ್ ಇದೆ.